ನಮಸ್ಕಾರ ರೈತರೆ. ಸೊ ನೀವು ಇವಾಗ ಒಂದು ಕ್ರಾಪ್ ಆದಮೇಲೆ ಸೇಮ್ ಬೆಡ್ಡಲ್ಲಿ ಇನ್ನೊಂದು ಕ್ರಾಪ್ಗೆ ಹೋಗ್ಬೇಕು ಅನ್ಕೋತಿದ್ರ. ಸೊ ಹೋಗೋಕ್ಕೆ ಮುಂಚೆ ಏನಪ್ಪ ಮಾಡಬೇಕಂದ್ರೆ, ಸೊ ನೀವು ಇಲ್ಲಿ ತನಕ ನೀವು ಗೊಬ್ಬರಗಳನ್ನು ಜಾಸ್ತಿ ಕೊಟ್ಟು ಅಥವಾ ನಿಮ್ಮ ಸಾಯಿಲ್ ಆಲ್ರೆಡಿ ಸೋಡಿಕ್ ಸಾಯಿಲ್ ಆಗಿದ್ದರೆ ನಿಮ್ಮ ಡ್ರಿಪ್ ಪೈಪ್ಗಳು ಮತ್ತು ನಿಮ್ಮ ಡ್ರಿಪ್ ಲೈನ್ಸ್ ಏನಿದೆ ಅದು ಪ್ಲಸ್ ನಿಮ್ಮ ಸಾಯಿಲು ಸಲೈನ್ ಅಂದರೆ ಸಾಲ್ಟ್ಸಿಂದ ತುಂಬಿದೆ, ಯಾಕಂದರೆ ನೀವು ಗೊಬ್ಬರಗಳು ಯಥೇಚ್ಛವಾಗಿ ಯೂಸ್ ಮಾಡಿದ್ರೆ. ಸೊ ಈ ಟೈಮಲ್ಲಿ ನೀವೇನಪ್ಪ ಮಾಡಬೇಕಂದ್ರೆ, ವಲಾಗ್ರೋ ಕಂಪ್ನಿಯ ಒಂದು ರೆಟ್ರೋಸೋಲ್ ಅನ್ನೋ ಪ್ರಾಡಕ್ಟ್ ಏನಿದೆ ಅದರಲ್ಲಿ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕಾರ್ಬಾಕ್ಸಿಲಿಕ್ ಗ್ರೂಪ್ ಇರೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಆ ಸೋಡಿಯಮನ್ನು ರಿಪ್ಲೇಸ್ ಮಾಡುತ್ತೆ. ಸೊ ಯಾವಾಗ ಸೋಡಿಯಂನ ರಿಪ್ಲೇಸ್ ಮಾಡುತ್ತೋ ನಿಮಗೆ ಪಿ ಎಚ್ ಅನ್ನೋದು ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಸೊ ಯೂಶಲಿ ನೀವೇನಪ್ಪ ಮಾಡಬೇಕಂದ್ರೆ, ಸೊ ನಿಮ್ಮ ಪ್ಲ್ಯಾಂಟ್ಸ್ ಅನ್ನೋದು ಯಾವತ್ತು ನ್ಯೂಟ್ರಿಯೆಂಟ್ಸ್ ಅನ್ನೋದು ತಿನ್ನಲ್ಲ. ಸೊ ಅದು ಏನಾಗುತ್ತೆ ಅಂದರೆ ವಾಟ್ರಲ್ಲಿ ಡಿಸಾಲ್ವ್ ಆಗಿ ಪ್ರಾಪರ್ EC ಆ್ಯಂಡ್ pH ಇದ್ದರೆ ನೀಟಾಗಿ ಆ ನ್ಯೂಟ್ರಿಷನ್ನ ಅಪ್ಟೇಕ್ ಮಾಡ್ಕೊಳ್ಳುತ್ತೆ. ಸೊ ಈ ಕೇಸಲ್ಲಿ ನಿಮ್ಮ ಸಾಯಿಲ್ಸ್ ಆಲ್ರೆಡಿ ಸೋಡಿಕ್ ಸಾಯಿಲ್ ಅಥವಾ ಸಲೈನ್ ಸಾಯಿಲ್ ಅಂದರೆ ನಿಮ್ಮ ಮಣ್ಣಲ್ಲಿ ಉಪ್ಪಿನಾಂಶ ಜಾಸ್ತಿ ಇದ್ದರೆ ನಿಮ್ಮ ಪ್ಲ್ಯಾಂಟ್ಸ್ ಯಾವುದೇ ಕಾರಣಕ್ಕೂ ನೀಟಾಗಿ ನ್ಯೂಟ್ರಿಷನ್ನ ತಗೊಳ್ಳಲ್ಲ. ಸೊ ನೀವು ನೆಕ್ಸ್ಟ್ ಬೆಳೆಗೆ ಹೋಗೋಕ್ಕೆ ಮುಂಚೆ ಏನು ಮಾಡಬೇಕಂದ್ರೆ, ಒಂದು ರೆಟ್ರೋಸಾಲ್ನ ನೀವು ಒಂದು 2 days ಮೊದಲು ಅಥವಾ 4 days ಮೊದಲು ನೀವು ಒಂದು 2 ಲೀಟರ್ಸ್ ಬಿಟ್ಟು 1 ಎಕರೆಗೆ, ಅದಾದಮೇಲೆ ನೀವು ವಿತಿನ್ 6 days ಒಳಗಡೆ ನೀವು ಇನ್ನೊಂದು 2 ಲೀಟ್ರ್ ಕೊಟ್ಟರೆ ನಿಮಗೆ ಪ್ಲ್ಯಾಂಟಿಗೆ ಉತ್ತಮವಾಗಿ ನ್ಯೂಟ್ರಿಷನ್ ಸಿಗುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಪ್ಲ್ಯಾಂಟ್ ಸ್ಟ್ರೆಸ್ಗೆ ಒಳಗಾಗಲ್ಲ, ನೀಟಾಗಿ ಪ್ಲ್ಯಾಂಟು ನ್ಯೂಟ್ರಿಷನ್ ತಗೊಳುತ್ತೆ. ನೀವು ಪ್ಲ್ಯಾಂಟ್ ಮಧ್ಯದಲ್ಲಿ ರೆಟ್ರೋಸಾಲ್ ಯೂಸ್ ಮಾಡೋದ್ರಿಂದ ನಿಮಗೆ ಯಾವಾಗ ಇದು ಸಲಿನಿಟಿ ಸ್ಟ್ರೆಸ್ಸಿಂದ ನಿಮಗೆ ಹೊರಗಡೆ ಬರುತ್ತೆ, ಪ್ರಾಪರಾಗಿ ನ್ಯೂಟ್ರಿಷನ್ ತಗೊಳುತ್ತೆ. ಯಾಕಂದರೆ EC ಆ್ಯಂಡ್ pH ಬ್ಯಾಲೆನ್ಸ್ ಆಗುತ್ತೆ. ಸೊ ದಟ್ ಪ್ಲ್ಯಾಂಟ್ ವಿಲ್ ಟೇಕ್ ದ ನ್ಯೂಟ್ರಿಷನ್, ನಿಮಗೆ ಒಳ್ಳೆಯ ಉತ್ತಮ ಫ್ಲವರಿಂಗ್, ಫ್ರೂಟ್ ಸೆಟ್ಟಿಂಗ್ ಆ್ಯಂಡ್ ಕ್ವಾಲಿಟಿ ಬೆಳೆ ಬರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ರೆಟ್ರೋಸಾಲ್ ಅನ್ನೋ ಪ್ರಾಡಕ್ಟ್ ಹೇಗಪ್ಪ ಕೆಲಸ ಮಾಡುತ್ತೆ ಅಂದರೆ, ಇದರಲ್ಲಿ ಕ್ಯಾಲ್ಶಿಯಂ ಆಕ್ಸೈಡ್ ಪ್ಲಸ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇರೋದ್ರಿಂದ ಸೋಡಿಯಂ ಅಯಾನ್ಸ್ನ ಡಿಸ್ಪ್ಲೇಸ್ಮೆಂಟ್ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್ ಏನಾಗುತ್ತೆ ಅಂದರೆ, ಇದರಲ್ಲಿ ಗ್ಲಿಸರಾಲ್ ಅಂಶವನ್ನು ನಿಮ್ಮ ಸೆಲ್ ಒಳಗಡೆ ಕ್ರಿಯೇಟ್ ಮಾಡೋದ್ರಿಂದ ನಿಮಗೆ ಯೂಶಲ್ ಏನಾಗಬೇಕು, ಒಂದು ಸೆಲ್ ಒಳಗಡೆ ಒಂದು ವೇಳೆ ಕಾನ್ಸಂಟ್ರೇಷನ್ ಆಫ್ ಸಾಲ್ಟ್ ಜಾಸ್ತಿ ಇದ್ದರೆ ಇಲ್ಲಿಂದ ಹೊರಗಡೆಯಿಂದ ನೀರು ಇಲ್ಲಿಗೆ ಬರಬೇಕು. ಆ್ಯಕ್ಚುಲಿ ಇವಾಗ ಏನಾಗಿದೆ, ಸೋಡಿಕ್ ಸಾಯಿಲ್ ಸೊಲೈನ್ ಸಾಯಿಲ್ ಹೊರಗಡೆ ನಿಮಗೆ ಸಾಲ್ಟ್ಸ್ ಕಾನ್ಸಂಟ್ರೇಷನ್ ಜಾಸ್ತಿ ಇದೆ. ಅವಾಗ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿಂದ ನೀರು ಹೊರಗೆ ಹೋಗಬೇಕಾಯಿತು. ಇವಾಗ ಈ ರೆಟ್ರೋಸಾಲ್ ಕೊಡೋದ್ರಿಂದ ಅದು ಗ್ಲಿಸರಿನ್ ಕಂಟೆಂಟ್ನ ಜಾಸ್ತಿ ಮಾಡುತ್ತೆ. ಗ್ಲಿಸರಿನ್ ಈಸ್ ಅ ಜೈವಿಕ ಅಂಶ. ಈ ಥರ ಜೈವಿಕ ಅಂಶಗಳನ್ನು ನಿಮಗೆ ಸೆಲ್ಲಲ್ಲಿ ಇರೋದ್ರಿಂದ ನಿಮಗೆ ಹೊರಗಡೆಯಿಂದ ನೀರು ಒಳಗಿಂದ ನೀರು ಹೊರಗೆ ಹೋಗಲ್ಲ, ರಿಟೆನ್ಷನ್ ಮಾಡಿಕೊಳ್ಳುತ್ತೆ. ಸೊ ಯಾವಾಗ ನೀರನ್ನು ರಿಟೆನ್ಷನ್ ಮಾಡ್ಕೊಳ್ಳುತ್ತೋ ಈ ಒಂದು ಸಲೈನ್ ಸಾಯಿಲಲ್ಲಿ ಕೂಡ ನಿಮಗೆ ಪ್ಲ್ಯಾಂಟ್ ಉತ್ತಮವಾಗಿ ಬೆಳ್ಕೊಳ್ಳುತ್ತೆ. ಸೊ ಇದಲ್ಲದೆ ಅಲ್ಲ, ನಿಮಗೆ ಈ ರೆಟ್ರೋಸಾಲ್ ಅನ್ನೋ ಪ್ರಾಡಕ್ಟ್ ಏನು ಮಾಡುತ್ತೆ ಅಂದರೆ, ನಿಮ್ಮ ರೂಟ್ಸ್ ಏನಿದೆ ಆ ರೂಟ್ಸ್ ಮೇಲೆ ನಿಮಗೆ ಸುಬರಿನ್ ಮತ್ತು ಕ್ಯೂಟಿಕಲ್ ಲೇಯರ್ನ ಫಾರ್ಮ್ ಮಾಡಿ ನಿಮಗೆ ಟಾಕ್ಸಿಕ್ ಎಲಿಮೆಂಟ್ಸ್, ನಿಮಗೆ ಸಲೈನ್ ಸಾಯಿಲ್ ಮತ್ತು ಸೋಡಿಕ್ ಸಾಯಿಲಲ್ಲಿ ನಿಮಗೆ ಆ ಸೋಡಿಯಂ ಆಗಲಿ ಕ್ಲೋರಿನ್ ಅಂಶ ಆಗಲಿ ನಿಮಗೆ ಹೊರಗಿಂದ ನಿಮಗೆ ಸೆಲ್ ಒಳಗಡೆ ಬಾರ್ದಿರ ರಕ್ಷಣೆ ಕೊಡುತ್ತೆ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನಪ್ಪ ಯೂಸಸ್ ಇದೆ ಅಂದರೆ, ನಿಮಗೆ ಏನಾಗುತ್ತೆ ಅಂದರೆ, ಯಾವಾಗ ನಿಮಗೆ ಸಲೈನ್ ಕಂಡೀಷನಲ್ಲೂ ಅಥವಾ ನೀವು ಸೆಕೆಂಡ್ ಬೆಡ್ಗೆ ಹೋಗ್ತಿದ್ದೀರಾ ಅನ್ನೋ ಕಂಡೀಷನಲ್ಲಿ ನಿಮಗೆ ಸಾಯಿಲ್ ಅನ್ನೋದು ಕಾಂಪ್ಯಾಕ್ಟ್ನೆಸ್ ಆಗಿರೋದ್ರಿಂದ ಲೂಸ್ ಮಾಡಿ ನಿಮಗೆ ಸಾಯಿಲಿಗೆ ನೀರು ಮತ್ತು ಗಾಳಿ ಪ್ರಾಪರಾಗಿ ಆಕ್ಸಿಜನ್ ರೂಟ್ಸ್ ಸಿಗೋ ಥರ ಆಗುತ್ತೆ. ಸೊ ಯಾವಾಗ ನಿಮಗೆ pH ಆ್ಯಂಡ್ EC ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೋ, ಬಿಕಾಸ್ ಸಾಲ್ಟ್ ಕಾನ್ಸಂಟ್ರೇಷನ್ಸ್ ಕಡಿಮೆ ಮಾಡಿರೋದ್ರಿಂದ ಯೂಶಲಿ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ ಅಂದರೆ ನ್ಯೂಟ್ರಿಯೆಂಟ್ಸ್ನ ನೀಟಾಗಿ ತಗೊಳುತ್ತೆ. ಯಾವಾಗ ನ್ಯೂಟ್ರಿಯೆಂಟ್ಸ್ ನೀಟಾಗಿ ತಗೊಳುತ್ತೋ ನಿಮಗೆ ಫೋಟೋಸಿಂಥಸಿಸ್ ಅನ್ನೋದು ಪ್ರಾಪರಾಗಿ ಪ್ಲ್ಯಾಂಟ್ ಇಳುವರಿಯನ್ನು ಹೆಚ್ಚಿಸುತ್ತೆ. ಸೊ ನಿಮಗೆ ಈವನ್ ಈ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಡ್ರಿಪ್ ಲೈನ್ ಪೈಪಲ್ಲಿ ನಿಮಗೆ ಏನು ಸಾಲ್ಟ್ಸ್ ಡೆಪೋಸಿಷನ್ ಆಗುತ್ತೋ ಅದು ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಇಷ್ಟೆಲ್ಲ ಇರಬೇಕಾದ್ರೆ ನೀವು ಫಸ್ಟ್ ಬೆಡ್ಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಿ, ಫಸ್ಟ್ ಬೆಡ್ಗೆ ನೀವು ಬೆಡ್ ಪ್ರಿಪ್ರೇಷನ್ಗೆ ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನೆಕ್ಸ್ಟ್ ಕ್ರಾಪ್ ಹೋಗೋಕ್ಕೆ ಮುಂಚೆ ನೀವು ಅಟ್ಲೀಸ್ಟ್ ಇರೋದನ್ನ ಪ್ರಾಪರಾಗಿ ಯೂಸ್ ಮಾಡಿಸ್ಬೇಕು ಅನ್ನೋ ಇಂಟೆನ್ಷನ್ ಇಲ್ದಿರ ನೀವು ಏನಾದರೂ ಮಾಡ್ತಿದ್ರೆ, ಪ್ಲೀಸ್ ಮೈ ಅಡ್ವೈಸ್ ಇಸ್ ಟು ಪ್ಲೀಸ್ ಯೂಸ್ ದಟ್ ರೆಟ್ರೋಸಾಲ್ ಅನ್ನೋ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಆಲ್ರೆಡಿ ಸಾಯಿಲಲ್ಲಿರೋ ನ್ಯೂಟ್ರಿಷನ್ ಪ್ರಾಪರಾಗಿ ಗಿಡಕ್ಕೆ ಅಪ್ಟೇಕ್ ಆಗುತ್ತೆ. ಸೊ ಇದೇ ಥರ ನಿಮಗೆ ಟೆಕ್ನಿಕಲ್ ನಾಲೆಜ್ ಬೇಕಂದರೆ ನೀವು ವಿಡಿಯೋನ ಶೇರ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೀವು ಈ ವಿಡಿಯೋ ನಿಮಗೆ ಒಂದು ಯೂಸ್ಫುಲ್ ಅನಿಸಿದರೆ ನೀವು ಒಂದು ಕಮೆಂಟ್ ಮಾಡಿ, ಗುಡ್ ಇನ್ಫಾರ್ಮೇಷನ್ ಅಂತ ಕಮೆಂಟ್ ಮಾಡಿ. ಅದಾದಮೇಲೆ ನಿಮಗೆ ಯಾವುದೇ ರೀತಿಯ ನಿಮಗೆ ಟೆಕ್ನಿಕಲ್ ನಾಲೆಜ್ ಬೇಕು ನನ್ನ ಸೈಡಿಂದ ಫಾರ್ ಅಗ್ರಿಕಲ್ಚರ್ ಅಂದರೆ ಯು ಜಸ್ಟ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.